ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ನಡೆದ 35ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭವು ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ 2047 ಸಂದೇಶಗಳಿಂದ ಗಮನ ಸೆಳೆಯಿತು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕುವೆಂಪು ವಿಶ್ವವಿದ್ಯಾನಿಲಯದ 35ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ತಾವರ್ ಚಂದ್ ಗೆಹ್ಲೋಟ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಸಂದೇಶ ನೀಡಿದ್ರು. ಶಿಕ್ಷಣ ಸಮಾಜದ ಕೊನೆಯ ವ್ಯಕ್ತಿಗೂ ತಲುಪಿದಾಗಲೇ ಅದು ಅರ್ಥಪೂರ್ಣ ಎಂದು ಹೇಳಿದ ರಾಜ್ಯಪಾಲರು ವೈಫಲ್ಯಗಳಿಂದ ಪಾಠ ಕಲಿತು ಮುಂದೆ ಸಾಗುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕುವೆಂಪು ಅವರ ವಿಶ್ವ ಮಾನವ ತತ್ವವನ್ನು ಉಲ್ಲೇಖಿಸಿದ ಅವರು, ಕೃತಕ ಬುದ್ಧಿವಂತೆ, ಡೇಟಾ ಸೈನ್ಸ್ ಮತ್ತು ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ನಿರಂತರ ಕಲಿಕೆ ಅಗತ್ಯ ಎಂದರು. ಯುವಕರು ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದಿದ್ದಾರೆ. ಇನ್ನು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಉದ್ಯೋಗದಾತರಿಗೆ ಶಿಕ್ಷಣ ಮತ್ತು ಹೊಸ ಪಠ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳನ್ನು ಭವಿಷ್ಯಕ್ಕೆ ಸಿದ್ಧಗೊಳಿಸುವ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಸಮಾರಂಭದಲ್ಲಿ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಗಿದ್ದು, ಗೌರವ ಡಾಕ್ಟರೇಟ್ ಪುರಸ್ಕೃತರಿಗೆ ಸನ್ಮಾನಿಸಲಾಯಿತು. वेंकटप्पा पुट्टप्पा कुवेंपु के नाम से प्रतिष्ठित यह विश्वविद्यालय कुवेंपु के आदर्शों से प्रेरित है, जिन्होंने विश्व मानवता का संदेश दिया और उनके साहित्य ने समाज में समानता, मानवता और प्रगतिशील सोच को प्रेरित किया. कुवेंपु के आदर्शों एवं विचारों से प्रेरित यह विश्वविद्यालय शिक्षा का केंद्र होने के साथ साथ मूल्य, संस्कार और सामाजिक जिम्मेदारी का भी संवाहक है. आज विश्वविद्यालय के 35वें दीक्षांत समारोह में आदरणीय श्री कोनंदूर लिंगप्पा जी जो उपस्थित नहीं हैं, आदरणीय केवी अक्षरा जी एवं प्रोफेसर रंगनाथ जी को मानद उपाधि से सम्मानित किया गया है. मैं इन्हें बधाई देता हूं, शुभकामनाएं देता हूं और उनसे आग्रह करता हूं कि आपको जिस बात के लिए आज ये मानद उपाधि प्राप्त हुई है, आगे भी ये काम आप करते रहें. आज इस दीक्षांत समारोह में उपाधि प्राप्त करने वाले विद्यार्थियों को बधाई एवं शुभकामनाएं देता हूं. उनके परिजनों को भी बधाई और शुभकामनाएं देता हूं. प्रिय विद्यार्थियों, आज का यह अवसर आपकी वर्षों की मेहनत का परिणाम है. आज आप जो उपाधि प्राप्त कर रहे हैं वह आपके ज्ञान के साथ साथ आपके भीतर निहित उस क्षमता का प्रतीक है जो समाज को बेहतर दिशा देने में सक्षम है. आज के इस अवसर पर मैं अभिभावकों और शिक्षकों को भी बधाई देता हूँ. 1986ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟಂಥ ಕುವೆಂಪು ವಿಶ್ವವಿದ್ಯಾಲಯ ಸಣ್ಣ ಜಾಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕಾರಣ, ನಾನು 1986ರಲ್ಲಿ ದಾವಣಗೆರೆಯಲ್ಲಿ ಬಾಪೂಜಿ ಡೆಂಟಲ್ ಕಾಲೇಜ್ಗೆ ನಾನು ಸೇರ್ಪಡೆ ಆಗಿದ್ದಂಥ ಸಮಯ. ಆಗ ಪ್ರಾರಂಭ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯ. ನಂತರ ನಾನು ಒಂದೂವರೆ ವರ್ಷ ನಂತರ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಂಥ, ವರ್ಗಾವಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿಂದ ನಿರಕ್ಷೇಪಣಾ ಪತ್ರವನ್ನು ಪಡೆದು ನಾನು ಹೋಗಿರ್ತಕ್ಕಂಥದ್ದು. ಅದರಿಂದ ನನಗೆ ಭಾಳ ನಿಖರವಾಗಿ ಆ ಸಮಯ ನೆನಪಿದೆ. ಇಷ್ಟು ವರ್ಷಗಳ ನಂತರ ಇವತ್ತು ಇದೇ ವಿಶ್ವವಿದ್ಯಾಲಯದಲ್ಲಿ ಕುಲಾಧಿಪತಿಯಾಗಿ ಘಟಿಕೋತ್ಸವದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನ್ನ ಅದೃಷ್ಟ ಅಂತಕ್ಕಂಥ ಭಾವಿಸ್ತೇನೆ. ಅದರಿಂದ ಕುವೆಂಪು ಅವರ ಹೆಸರನ್ನು ಹೊತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಪ್ರಪ್ರಥಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡನ್ನು ಹೊರತುಪಡಿಸಿದರೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಪ್ರತಿಯೊಂದು ವಿಶ್ವವಿದ್ಯಾಲಯ ಮೂಲತಃ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟಿರ್ತಕ್ಕಂಥದ್ದು. ಇದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇತ್ತೀಚೆಗೆ ದೊಡ್ಡ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮೂಲ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಪ್ರಗತಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಅಡ್ಡಿ ಅಥವಾ ಒಂದು ರೀತಿ ಹಿನ್ನಡೆ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ.
ಆದರೂ ಇವತ್ತು 30 ವರ್ಷಗಳಕ್ಕಿಂತ ಹೆಚ್ಚು 35 ವರ್ಷಗಳ ಒಂದು ಪಯಣವನ್ನು ಇವತ್ತು ಮುಗಿಸಿ ಇರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಅಂದರೆ